ನಗರದ ಪ್ರೆಸ್ ಕ್ಲಬ್ನಲ್ಲಿ ಇಂದು ದಿ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಅವರು ಮಾತನಾಡಿ, ನಮ್ಮ ಬ್ಯಾಂಕ್ ಪ್ರಾರಂಭವಾಗಿ 103 ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ 103 ವರ್ಷಗಳನ್ನು ಪೂರೈಸಿರುವ ಬ್ಯಾಂಕ್ ಇದೀಗ ಶತಮಾನದ ಸಂಭ್ರಮಾಚರಣೆಯನ್ನ ನಡೆಸಲು ಸಜ್ಜಾಗಿದೆ. 2024 ಮಾರ್ಚ್ 10 ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವ ತ್ರಿಪುರ ವಾಸಿ ಸಭಾಂಗಣದಲ್ಲಿ ಶತಮಾನೋತ್ಸವ ಸಂಭ್ರಮವನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸಹಕಾರ ಸಚಿವರಾದ ಶ್ರೀ ಕೆಎನ್ ರಾಜಣ್ಣ, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರು ಹಾಗೂ ಕೆ-ರಾಜ್ ಸಹಕಾರ ಸಂಘಗಳ ಪಟ್ಟಣ ಬ್ಯಾಂಕ್ಗಳ ಮಹಾಮಂಡಲ ಶ್ರೀ ಎಚ್.ಕೆ. ಪಾಟೀಲ್, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಶ್ರೀ ಡಿ.ವಿ. ಸದಾನಂದಗೌಡ, ಬೆಂಗಳೂರು ಮಲ್ಲೇಶ್ವರಂ ವಿಧಾನಸೌಧ ಶಾಸಕರಾದ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ ಅವರು ಆಗಮಿಸಲಿದ್ದಾರೆ. ಶತಮಾನೋತ್ಸವದ ಈ ಸಂಭ್ರಮಾಚರಣೆಯಲ್ಲಿ ಬ್ಯಾಂಕ್ನ ಸಾವಿರಾರು ಸದಸ್ಯರು ಭಾಗಿಯಾಗಲಿದ್ದು, ಕಾರ್ಯಕ್ರಮವೊಂದಕ್ಕೆ ದಿ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಸಾಕ್ಷಿಯಾಗಲಿದೆ. ಈ ಸಂದರ್ಭದಲ್ಲಿ ಎನ್.ಎಂ. ಸುರೇಶ್ ಹಾಗೂ ಬ್ಯಾಂಕ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂಭ್ರಮ ಆಚರಣೆಯಲ್ಲಿ ತಾವು ಕೂಡ ಭಾಗಿಗಳಾಗಬೇಕು ಅಂತ ಹೇಳಿದ್ದಾರೆ. ತಾವು ಕೂಡ ಅದೇ ತರ ಬ್ಯಾಂಕಿನ ಬಗ್ಗೆ ತಮ್ಮ ಜನಗಳಿಗೆ ತಲುಪುವಂತ ಕೆಲಸ. ಇತ್ತೀಚಿನ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಯಾವ ತರ ಹೇಗೆ ನಡೆದಿದೆ ಅಂತ ಗೊತ್ತು. ನಮ್ಮ ಬ್ಯಾಂಕ್ ಅಲ್ಲಿ ಯಾವುದೇ ಕಳಂಕ ಅಂದ್ರೆ ಡಿವಿಡೆಂಡ್ಗಳು ಸತತ ಕೊಡ್ತಾ ಬಂದಿದ್ವಿ. ಸಿ.ಎನ್. ಅಶ್ವಥ್ ನಾರಾಯಣ ಅವರು ಎಲ್ಲರೂ ಬರ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ರು ಅಶ್ವಥ್ ನಾರಾಯಣ ಅವರು, ಇವರೆಲ್ಲರೂ ಬರ್ತಾ ಇದ್ದಾರೆ. ನಾವು ವಿಜೃಂಭಣೆಯಿಂದ ಆಚರಿಸಬೇಕು. ಸದಸ್ಯರುಗಳಿಗೆಲ್ಲ ನಮ್ಮ ಒಳನಾಟದ ಈ 103 ವರ್ಷ ಬ್ಯಾಂಕ್ ಯಾವ ರೀತಿ ಇದೆ, ಸುದೃಢವಾಗಿದೆ, ನಂಬಿಕೆ ಅರ್ಹವಾಗಿದೆ ಮತ್ತು ಇದರ ಮೇಲೆ ಏನು ಒಂದು ಕಿಂಚತ್ತು ಕೆರೆ ನೆರಳಿಲ್ಲದೆ ಇರುವಂತ ನಮ್ಮ ಬ್ಯಾಂಕ್ಗೆ ಸದಾ ಕಾಲ ಇದೇ ರೀತಿ ಪ್ರೋತ್ಸಾಹ ಎಲ್ಲರೂ ಕೊಡ್ಲಿ, ನಿಮ್ಮ ಮಾಧ್ಯಮದವರು ಮುಖ್ಯವಾಗಿ ಕೊಡ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೇನೆ.